ಏನು ಹೇಳು? ಏಕಾದಶಿ. ಓಕೆನಾ? ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ. ಸರಿ, ಓಕೆ, ಗೆಟ್ ಅಪ್. ಸೊ ಅವಳನ್ನು ಕೂಡ ಎಬ್ಬರಿಸ್ಕೊಂಡು ಸ್ನಾನ ಮಾಡಿಕೊಂಡು ಅವಳು ಕೂಡ ಪೂಜೆನ ಮಾಡ್ತಾಯಿದ್ಲು. ಅವಳು ಮಾಡೋದ್ರ ಜೊತೆಗೆ ನಾವು ಕೂಡ ಪೂಜೆನ ಕಂಪ್ಲೀಟ್ ಮಾಡಿಕೊಂಡು ಬೇಗ ಹೋಗಬೇಕು ಅಂತ ಹೇಳಿ ಬೇಗ ಬೇಗ ರೆಡಿಯಾಗಿ ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಿದ್ವಿ. ಯಾಕೆ ಅಂದರೆ ನಾನು ಅಲ್ಲಿಗೆ ಫೋನ್ ತೊಗೊಂಡೋಗಲ್ಲ. ಅಲ್ಲಿ ಫೋನ್ ತೊಗೊಂಡೋಗೋದ್ರಿಂದ ನನಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂತ ನಾನೇನು ಫೋನ್ ತೊಗೊಂಡೋಗಲ್ಲ. ಬಟ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ದೇವ್ರ ದರ್ಶನ ಕೂಡ ನಾವು ಹೋದ್ಮೇಲೆ ಪೂಜೆ ಆಗಿದ್ದಂತೂ ಇನ್ನೂ ತುಂಬಾ ಖುಷಿ ಆಯಿತು. ಅಲ್ಲಿಂದ ಮನೆಗೆ ಪ್ರಸಾದನೆಲ್ಲ ತೊಗೊಂಡು ಬಂದ್ವಿ. ಏನೇ ಆದ್ರೂ ನಮ್ಮದು ತಿಂಡಿ ಮಾಡೋ ಕರ್ತವ್ಯ ಇದ್ದೇ ಇರುತ್ತಲ್ಲ, ಇವಾಗ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ದೇವಸ್ಥಾನದಲ್ಲಿ ತಲೆ ಸುತ್ತ ಬಿದ್ದೋಗ್ಬಿಡ್ತಾ ಇದ್ರು. ದೇವ್ರು ಕಾಪಾಡಿದಾನೆ ಗಾಯ್ಸಿಗಳನ್ನ. ಇವತ್ತು ವೈಕುಂಠ ಏಕಾದಶಿ, ಇವತ್ತು ಬರಬೇಡ ನೀನು, ಇನ್ನೂ ಟೈಮ್ ಇದೆ ನಿನಗೆ ಅಂತ ಹೇಳಿ ಕಾಪಾಡ್ಬಿಟ್ಟಿದ್ದಾನೆ ಅಷ್ಟೇ. ನೋಡಿ ಎಂತ ಡವ್ ಮಾಡ್ತಾವಳೆ ಗೈಸ್. ಇವಳು ಮಾಡಿರೋ ಪೂಜೆ ದೇವ್ರಿಗೆ ಇಷ್ಟ ಆಗಿ ಕರ್ಕೊಂಡಿರುವಂತ. ಇವತ್ತು ನಾವು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿ ಆಲ್ರೆಡಿ ದೋಸೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅಷ್ಟರಲ್ಲಿ ದಿನೇಶ್ ಕೂಡ ರೆಡಿಯಾಗಿ ಕೂತ್ಕೊಂಡಿದ್ರು. ನಾನು ಇವಾಗ ಹಾಲು ಕುಡಿಯೋದನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇವಾಗ ಅವರಿಬ್ರಿಗೂ ಬ್ರೇಕ್ಫಾಸ್ಟ್ ಕೊಡ್ತಾ ನಾವು ಕೂಡ ಆಫೀಸ್ ಕಡೆಗೆ ಹೊರಟ್ವಿ. ಈಗ ಜ್ಞಾನ್ವಿನ ಸ್ಕೂಲಿಗೆ ಬಿಡೋ ಅಷ್ಟರೊಳಗೆ ನಮ್ಮನ್ನೇ ಆಟ ಆಡಿಸ್ಬಿಡ್ತಾಳೆ ಅವಳು. ಸ್ಕೂಲ್ ಹತ್ರ ಹೋಗೋಷ್ಟೊತ್ತಿಗೆ ನಮ್ಮನ್ನೇ ನೈಸ್ ಮಾಡಿ ಮೇಡಮ್ಗೆ ಏನಾದರೂ ಹೇಳೋಣ ಅಂತ ಅಂದ್ಕೊಂಡಿದ್ರು ಹೇಳ್ಬಾರ್ದಪ್ಪ ಪಾಪ ಅಂತ ಅನ್ನಿಸ್ಬೇಕು, ಆ ಥರ ಆ್ಯಕ್ಟ್ ಮಾಡಿಬಿಡ್ತಾಳೆ. ಸೊ ನಾವು ಕೂಡ ಆಫೀಸ್ ಕಡೆಗೆ ಹೊರಟಿದ್ದು. ಮತ್ತು ಇನ್ನೊಂದು ಏನು ಹೇಳ್ತಿದ್ದೀನಿ ಅಂತ ಅಂದರೆ, ಈ 2025ರಲ್ಲಿ ತುಂಬ ಜನದ ಜೊತೆ ಏನಾದರೂ ಆಗಿರಲಿ, ಕ್ಲಾಶಸ್ ಆಗಿದ್ರೂ ಕೂಡ ಯಾವುದನ್ನು ಈಗೋ ಇಟ್ಕೊಂಡು ಡ್ರ್ಯಾಗ್ ಮಾಡೋದ್ರಿಂದ ನನಗೆ ಆಗಲಿ ನಿಮಗೆ ಆಗಲಿ ಯಾರೇ ಒಬ್ಬರಾಗಿರಲಿ ಯಾರಿಗೂ ಏನೂ ಯೂಸ್ ಆಗಲ್ಲ. ಸೊ ಅದನ್ನು ಡ್ರ್ಯಾಗ್ ಮಾಡೋದಕ್ಕಿಂತ ಅದನ್ನು ಅಲ್ಲೇ ಬಿಟ್ಟು ನಾವೇ ಕುತ್ಕೊಂಡು ಅದನ್ನು ಬಗೆಹರಿಸ್ಕೊಂಡ್ರೆ ಚೆನ್ನಾಗಾಗ್ತೀವಿ ಅನ್ನೋದು ನನಗೆ ಈ ವರ್ಷ ಅಂತ ಅನಿಸಿದ್ದು. ಸೊ ನಾನು ಕೂಡ ಆಫೀಸಿಗೆ ಹೋಗಿ ಸ್ವಲ್ಪ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡು ರಿಟರ್ನ್ ಸಂಜೆ ಮನೆಗೆ ಬಂದೆ. ತುಂಬ ಟಯರ್ಡ್ ಆಗ್ತಿದ್ದೀನಿ. ಯಾಕಂತಂದರೆ ತುಂಬ ದಿನ ಆದಮೇಲೆ ಆಫೀಸ್ ಕಡೆಗೆ ಹೋಗ್ತಿರೋದು. ಬಿಫೋರ್ ವರ್ಕ್ ಫ್ರಮ್ ಹೋಮ್ ಮಾಡಿ ಮಾಡಿ ಬಾಡಿನೂ ತುಂಬ ಲೇಸಿ ಆಗಿಬಿಟ್ಟಿತ್ತು. ಸೊ ಅದೇ ಟೈಮ್ಗೆ ಕೂಡ ಮೀಶೋದಲ್ಲಿ 2 ಪ್ಯಾಂಟ್ ಆರ್ಡರ್ ಮಾಡಿದ್ದೆ. ಅದು ನೋಡಿದ್ರೆ ಜಿಫೇ ಇಲ್ಲ. ನೋಡಿದ ತಕ್ಷಣ ತುಂಬಾ ಬೇಜಾರಾಯಿತು. ಸೊ ಹಾಗಾಗಿ ಆ ಪ್ಯಾಂಟ್ನ ರಿಟರ್ನ್ ಹಾಕಿದೆ. ರಿಟರ್ನ್ ಹಾಕಿ ಇವಾಗ ಜ್ಞಾನ್ವಿ ನೋಡಿ, ನಾವು ಇವಾಗ ಏನು ಕಲಿಸ್ತೀವಿ ಮಕ್ಕಳಿಗೆ ಅದನ್ನು ಫ್ಯೂಚರಲ್ಲಿ ಕಲಿತಾರೆ ಅನ್ನೋದಕ್ಕೆ ನನ್ನ ಮಗಳೇ ಎಕ್ಸಾಂಪಲ್ಲು. ನಾನು ಯಾವಾಗಲೂ ಕ್ಲೀನ್ ಮಾಡೋದು ನೋಡಿ ನೋಡಿ ಅವಳು ಕೂಡ ಸಿಂಕ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಳು. ಅಷ್ಟರಲ್ಲಿ ನಾನು ಕೂಡ ಹಸಿಗೊಜ್ಜನ ರೆಡಿ ಮಾಡಿಕೊಂಡು ಊಟನ ಕೂಡ ಕಂಪ್ಲೀಟ್ ಮಾಡಿಕೊಂಡೆ. ದಿನೇಶ್ ಕೂಡ ಇವತ್ತು ಹಂಪಿಗೆ ಅಂತ ಹೇಳಿ ಡ್ಯೂಟಿಗೆ ಹೋಗಿದ್ರಿಂದ ನಾನು ನನ್ನ ತಂಗಿ ಮಗಳು ಅಷ್ಟೇ ಇದ್ದಿದ್ದು. ಸೊ ಹಂಗಾಗಿ ಬೇಗ ಊಟ ಮಾಡಿ ಇವಾಗ ಮಲ್ಕೋತಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಏನು ಮಾಡ್ತೀರಾ ಇವಾಗ? ಎಲ್ಲರದ್ದು ಊಟ ಆಯಿತು ಅಂದ್ಕೊಂಡಿದ್ದೀವಿ. ಗುಡ್ ನೈಟ್. ಸೊ ನಾನು ಇವತ್ತಿಗೆ ಈ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ.